Hi friends, welcome back to Road to Remember. This is Pardesh Acharya. So ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಇವತ್ತೇನು ಸ್ಪೆಷಲ್ ಅಂದರೆ ಐ ಆಮ್ ರೈಡಿಂಗ್ ಪಲ್ಸರ್ 180 ಫಾರ್ ದ ಫಸ್ಟ್ ಟೈಮ್. ಇಷ್ಟು ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ಮೈ ಬ್ರದರ್ಸ್ ಬೈಕ್ ಆ್ಯಂಡ್ ಯು ಕ್ಯಾನ್ ಸಿ ಮೈ ಬ್ರದರ್ ಈಟಿಂಗ್ ದೇರ್. ಸೊ ಸುಮಾರು ದೂರದಿಂದ ಎಲ್ಲೂ ಫೋನ್ಪೇ ಇರಲಿಲ್ಲ, ಕ್ಯಾಶ್ ಕೂಡ ತಂದಿರಲಿಲ್ಲ. ಕೊನೆಗೆ ಅಲ್ಟಿಮೇಟ್ಲಿ ವಿ ಆರ್ ಹಿಯರ್. ನಾವು ಹೋಗ್ತಾ ಇರೋ ದಾರಿ ಹೋಗುವಂಥ ಸ್ಥಳ ಸಕಲೇಶ್ಪುರ. ಅಣ್ಣ, ನನ್ನ ಫ್ರೆಂಡ್ ಅವಿ ಇದ್ದಾನೆ ಸಕಲೇಶ್ಪುರದಲ್ಲಿ, ಅವನೊಂದು ಫೋನ್ ಹಾಕಬೇಕಾಗಿತ್ತು. ಅವಿ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಹೊಸಹಳ್ಳಿ ಹಿಲ್ ಸಕಲೇಶ್ಪುರದಲ್ಲಿ. ಅಲ್ಲಿ ಗೂಗಲ್ ಮ್ಯಾಪ್ ಅಂದರೆ ಲೊಕೇಶನ್ ಅವೈಲೇಬಲ್ ಇಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಡೇ ಹೋಗಬೇಕು. ನಾವು ಇಟ್ಸ್ 7:30ನಾ? 8 ಇಟ್ಸ್ ಆಲ್ಮೋಸ್ಟ್ 8. ನಾವು ಮನೆ ಬಿಟ್ಟಾಗ 4:45 ಆಗೋಗಿತ್ತು. ಚಳಿ ಆಗ್ತಾಯಿದೆ ಅಂತೆ. ಸೊ ಕೊನೆಗೂ ಹೊಸಳ್ಳಿ ಸಿಕ್ಬಿಟ್ಟಿದೆ. ಅಂದರೆ ಹೊಸಳ್ಳಿ ಹೊಸಳ್ಳಿ ಹೆಸರು ಇರುವಂಥ ಬೋರ್ಡು ಅಲ್ಲಿದೆ ಹೊಸಳ್ಳಿ. ಸೊ ನಾವು ಈ ರೋಡಲ್ಲ, ಲೆಫ್ಟ್ ಹೋಗಬೇಕು. ಇದೆಲ್ಲ ಫುಲ್ಲು ಆಫ್ ರೋಡ್ ಇದೆ. ಐ ಮಿಸ್ ಮೈ ಗುಬ್ಬ ಎಕ್ಸ್ಪಲ್ಸ್. ನೈಸ್. ಓ ಅಣ್ಣ, ಇಲ್ಲಿ ನೋಡು, ಬ್ರಹ್ಮಾನಂದ ಗುರು. ಸ್ವಲ್ಪ ದೂರ ನಡ್ಕೊ ಬರ್ತೀಯಾ? ಹಾಂ, ಇದು ಝೂಮ್ ಮಾಡು. ಹಾಂ, ನೋಡಲ್ಲಿ ಕಾಣ್ತಾ ಇದೆಯಾ? ನಾವು ಅಲ್ಲಿ ಹೋಗ್ಬೇಕು. ಈ ಸೋ ಕ್ರೇಜಿ. ಝೂಮ್ ಔಟ್ ಮಾಡು. ನಿಜವಾಗ್ಲೂ ಆಗೋದಂದ್ರೆ ಅದು ಸಿರಸಿಟ್ಟಲ್ಲಿ ನಮ್ಮ ಕೈಯಲ್ಲ, ನಿಂತಲೂ ಆಗಲ್ಲ. ನನ್ನ ಕೈಯಲ್ಲಿ ಆಗುತ್ತೆ. ಬ್ಯಾಕ್ ಕೊಟ್ಬಿಡು ನನಗೆ. ನೋಡಿ, ಇಲ್ಲ ನಿಂಗೆ ಸುಸ್ತಾಗಿ ಹೋಗ್ತೀಯಾ ಅಣ್ಣ, ನೀನು ಸುಸ್ತಾಗಿ ಹೋಗ್ತೀಯ, ಊಟ ಮಾಡಿಲ್ಲ, ನಂಗೆ ಬ್ಯಾಕ್ ಕೊಡು, ನಾನು ಆರಾಮಾಗಿ ಹತ್ತಿಸ್ತೀನಿ. ನೀನು ಎಷ್ಟು ಚಿನ್ನ? ಹಾಂ, ನೀನು ಹೆಚ್ಚು ಗಾಡಿ ಬೇಡ, ಅದು ಬ್ಯಾಗ್ ಬೇಡ. ಫುಲ್ ರೋಡ್ ಹಿಂಗೆ ಇದೆ. ಈಗ ಅಣ್ಣನ ಕರ್ಕೊಂಡು ಹೆಂಗೆ ಹೋಗೋದು? ನಾನು ಎಕ್ಸ್ಪಲ್ಸರ್ ಬೇಕಾಗಿತ್ತು. ನೀ ಇಲ್ಲೇ ಇರ್ತೀಯಾ?
ನೋಡ್ರಿ ಹಿಡಿ ತಗೊಂಡ್ ಬಾ. ಅಯ್ಯೋ ಈಗ ಗಾಡಿ ಕಟ್ಟತ್ತೂ ಆಗಲ್ಲ, ಕತ್ತಕ್ಕೂ ಆಗಲ್ಲ. ಶ್ಯೂರಾ? ಶ್ಯೂರ್. ಆಗುತ್ತೆ. ನನಗನ್ಕೊಂಡಂಗೆ ಚೆನ್ನಾಗಿದ್ದಿದ್ದ ದಾರಿ ಮಳೆ ಬಂದು ಈ ಥರ ಆಗಿದೆ. ಓ ಮೈ ಗಾಡ್, ಜೋಲ್ ಹೋಗುತ್ತಾ ಅದು? ಓ ಮೈ ಗಾಡ್, ಹೋಗುತ್ತಾ? Okay. This is the view from here. Okay. ಮಧ್ಯಾಹ್ನ ಮಳೆ ಬಂದಿದ್ದರೆ ಇವತ್ತು 1 ಗಂಟೆ ಕೂಡ ಬರೋಕ್ಕಾಗ್ತಾನೇ ಇರಲಿಲ್ಲ. Oh my God, dude. Oh my God. Hi friends, welcome back to Road to Remember. This is Bhartesh Acharya. So ಇಷ್ಟೊಂದು ಎಕ್ಸೈಟೆಡ್ ಯಾಕೆ ಆಗಿದ್ದೀನಿ ಅಂದರೆ ನಾನು ನಿಂತಿರೋ ಜಾಗ ಹಂಗಿದೆ, ಸೂಪರ್ ಆಗಿದೆ ಮಾತ್ರ. ಯು ಶುಡ್ ರಿಯಲಿ ಕಮ್ ಹಿಯರ್. ಏನೇ ಆದ್ರೂ ಬಂದು ನೀವು ನೋಡಲೇಬೇಕು ಇದನ್ನು. ಐ ಜಸ್ಟ್ ಡಿಸ್ಕ್ರೈಬ್ ದಿಸ್ ಇನ್ ಮೈ ಓನ್ ವರ್ಡ್ಸ್. ಹೆಂಗಿದೆ ಅಂದರೆ, ಹಿಮಾಲಯದಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕವರ್ಡ್ ವಿತ್ ಸ್ನೋ. ಇಲ್ಲಿ ಇಟ್ಸ್ fully covered with greenery. This is really amazing, man. This is Hosahalli Gudda viewpoint. You can see many has come here, but most of them doesn't know this even exists anta. ಇದು ಆಫ್ ರೋಡು ನಿಜವಾಗ್ಲೂ ಗುರು ಸೈಕ್ ಆಗಿದೆ. ಅಡ್ವೆಂಚರ್ ಗಾಡಿಗಳಿರೋರು ಸಖತ್ ಇಷ್ಟಪಡ್ತಾರೆ, ಅಂದರೆ ಅಡ್ವೆಂಚರ್ ಇಷ್ಟಪಡೋರು ಸೂಪರಾಗಿ ಇಷ್ಟಪಡ್ತಾರೆ. ಬಟ್ ನಾನು ಎಕ್ಸ್ಪಲ್ಸ್ ತರಬೇಕಾಗಿತ್ತು, ಅದೇ ಫೀಲ್ ಇದ್ದಿದ್ದು ನನಗೆ. ಫುಲ್ಲು ಬರಬೇಕಾದ್ರೆ ಎಕ್ಸ್ಪಲ್ಸ್ ಇರಬೇಕಾಗಿತ್ತು. ಈಸಿಯಾಗಿ ಬಂದುಬಿಡ್ತಾಯಿದ್ದೆ. ಬಟ್ ಪಲ್ಸರ್ 180 ಕೂಡ ಇಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್. ಕರ್ಕೊಂಬಂತು ಇಲ್ಲಿ ಗಂಟ. ಅಂದ್ಕೊಂಡಿರಲಿಲ್ಲ ಬರುತ್ತೆ ನುಗ್ಗುತ್ತೆ ಅಂತ, ಬಂದಿದೆ. ಸೊ ಡು ಕಮ್ ಹಿಯರ್ ಆ್ಯಂಡ್ ಎಂಜಾಯ್. ಏನಂದರೆ ನಮ್ಮ ಅಣ್ಣ ಕೆಳಗಡೆನೇ ಇದ್ಬಿಟ್ಟ. ಆ ಗಾಡಿ ಕೂಡ ಬರೋಕ್ಕಾಗಲಿಲ್ಲ ಅವ್ನು ಹತ್ತಿಸ್ಕೊಂಡು. ನಾವಿಬ್ಬರು ಒಂದೇ ಗಾಡಿಯಲ್ಲಿ ಬಂದ್ವಿ. ಸೊ ಗಾಡಿಯಲ್ಲಿ ಬರೋಕ್ಕಾಗಲಿಲ್ಲ, ಅವನು ನಡ್ಕೊಂಬರೋಷ್ಟು ಕೂಡ ಹತ್ರ ಇಲ್ಲ ಇದು. ಸೊ ಅವ್ನು ಕೆಳಗಡೆ ಇದ್ದಾನೆ, ಅದೊಂದೇ ಫೀಲ್ ಆಗ್ತಾಯಿದೆ. ಅವನು ಬರಬೇಕಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಅವನು ಎದ್ದು ಬಂದ. ಹೋಗಕ್ಕೆ ಮನಸ್ಸಿಲ್ಲ, ಬಟ್ ಕೆಳಗಡೆ ನಮ್ಮ ಅಣ್ಣ ಕಾಯ್ತಾ ಇದ್ದಾನೆ. ಹೊಸಹಳ್ಳಿ ಗುಡ್ಡ, ಸಿ ಯು ಅಗೇನ್, ವಿ ಕಮ್ ಬ್ಯಾಕ್ ಸೂನ್. ಬೆಂಗಳೂರಲ್ಲಿರೋ ಟ್ರಾಫಿಕಲ್ಲಿ ಬಸ್ಗಳು ನಿಂತಿರುತ್ತಲ್ಲ, ಯಾರಾದರೂ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ರಿ ಪ್ಲೀಸ್. ಪಾಪ ಅವು ಪ್ಲಾಸ್ಟಿಕ್ ಅದು ಇದು ತಿನ್ಕೊಂಡಿರ್ತವೆ, ಇಲ್ಲಿ ಕರ್ಕೊಂಬಂದು ಬಿಡ್ರಿ.
ಫೈನಲಿ ಟೆಂಟ್ ಹಾಕಿದ್ದೀವಿ, ಅಂದರೆ ಕ್ಯಾಂಪ್ ಹಾಕಿದ್ದೀವಿ. ಸೊ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಆ್ಯಂಡ್ ಫಸ್ಟ್ ಪ್ಲೇಸ್ ಟೆಂಟ್ ಹಾಕೋಕ್ಕೆ. ಸೊ ಇನಾಗ್ರೇಷನ್ ಸೆರೆಮನಿ ಓಡ ಬನ್ನಿ ಎಲ್ಲರೂ. ಯಾರು ಬರಬೇಡ್ರಿ, ಆ್ಯಕ್ಚುಲಿ ಇಬ್ಬರಿಗೆ ಆಗೋದಿದ್ದು.